ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಅದರ ನೇರ ಪರಿಣಾಮ ನಮ್ಮ ರಾಜ್ಯದ ರೈತರು ಕೂಡ ಅನುಭವಿಸುತ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಉದ್ಯಮಗಳಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ಮಧ್ಯದಲ್ಲಿ ಈ ಈರುಳ್ಳಿ ಬೆಳೆಗಾರರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯುದ್ಧದ ಎಫೆಕ್ಟ್ ಈರುಳ್ಳಿ ಬೆಳೆದ ಯಾದಗಿರಿ ರೈತರು ಈಗ ಕಂಗಾಲಾಗಿದ್ದಾರಂತೆ. ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತನ್ನ ಸ್ಥಗಿತ ಮಾಡಿರುವ ಹಿನ್ನೆಲೆ ದಿಢೀರಂತ ದರ ಕುಸಿದು ಹೋಗಿದೆ ಅಂತೆ. ಯಾದಗಿರಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಸಂಪೂರ್ಣವಾಗಿ ಇಳಿಕೆ ಕಂಡಿದ್ದು, ಯಾದಗಿರಿಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ರಂತೆ ರೈತರು. ಹೊನಗೇರ, ಬೆಳಗೇರ, ಕೊಟಗೇರ ಸೇರಿ ಹಲವೆಡೆ ಈರುಳ್ಳಿ ಬೆಳೆ ಬೆಳೆದಿದ್ದು ರೈತರು ಈಗ ಕಂಗಾಲಾಗಿದ್ದಾರೆ. ಈರುಳ್ಳಿ ದರ ಕುಸಿತ ಆಗಿರುವ ಹಿನ್ನೆಲೆ ಖರೀದಿ ಮಾಡೋರು ಕೂಡ ಮುಂದೆ ಬರ್ತಿಲ್ವಂತೆ. ಮಾರಾಟವಾಗದೆ ಜಮೀನಿನಲ್ಲೇ ಸಂಗ್ರಹ ಮಾಡಿಬಿಟ್ಟಿದ್ದಾರಂತೆ ಅನ್ನದಾತರು. ಪ್ರತಿ ಕೆಜಿ ಈರುಳ್ಳಿಗೆ 5 ರಿಂದ 6 ರೂಪಾಯಿ ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಲಾಗ್ತಾ ಇದ್ದು, ಸರ್ಕಾರವೇ ಹೆಚ್ಚಿನ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೈತರ ಸಂಕಷ್ಟ ಏನು, ಈ ಕುರಿತು ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವಂಥ ಯುದ್ಧ ಸಂಘರ್ಷದ ಎಫೆಕ್ಟ್ ಈಗ ಯಾದಗಿರಿ ಜಿಲ್ಲೆಯ ಅನ್ನದಾತರಿಗೆ ಕೂಡ ಇದರ ಬಿಸಿ ತಟ್ಟಿದೆ. ಈರುಳ್ಳಿ ಬೆಳೆದ ಅನ್ನದಾತರು ಈಗ ಕಣ್ಣಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೋರಿದೆ. ಯಾಕಂತಂದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಕಾರ್ಮೋಡ ಹಿನ್ನೆಲೆಯಲ್ಲಿ ಈಗಲೇ ಯುದ್ಧ ನಡೀತಿರುವ ಹಿನ್ನೆಲೆಯಲ್ಲಿ ಯುದ್ಧದ ಎಫೆಕ್ಟ್ನಿಂದ ನಮ್ಮ ದೇಶದ ಈರುಳ್ಳಿ ಈಗಲೇ ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಈಗಲೇ ಈರುಳ್ಳಿ ಕೂಡ ದೇಶದ ರೈತರು ವಿವಿಧ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಬಾರಿ ಈರುಳ್ಳಿಯನ್ನು ಬೆಳೆದಿದ್ದರು. ಆದರೆ ಈರುಳ್ಳಿ ಕೂಡ ಹೈದರಾಬಾದು ಅದೇ ರೀತಿಯಾಗಿ ಬೇರೆ ರಾಜ್ಯದ ಮೂಲಕ ರಫ್ತು ಆಗ್ತಾಯಿತ್ತು ಗಲ್ಫ್ ರಾಷ್ಟ್ರಗಳಿಗೆ. ಆದರೆ ಈಗ ಯುದ್ಧ ಸಂಘರ್ಷದ ಪರಿಣಾಮವಾಗಿ ಈರುಳ್ಳಿ ರಫ್ತಾಗದ ಪರಿಣಾಮವಾಗಿ ಈಗಾಗಲೇ ಅನ್ನದಾತರ ಜಮೀನಿನಲ್ಲಿ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಕೂಡ ಸಂಗ್ರಹವಾಗಿದೆ. ನಾವು ಯಾದಗಿರಿ ತಾಲೂಕಿನ ಹೊನಗೇರ ಮತ್ತು ಕೊಟಗೇರ ಈ ಭಾಗದಲ್ಲಿ ಕೂಡ ಯಾದಗಿರಿ ಜಿಲ್ಲೆಯ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿಯನ್ನು ಬೆಳೆದಿದ್ದರು. ಈಗ ನಾವು ಕೊಟಗೇರ ಗ್ರಾಮ ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದ ಅನ್ನದಾತರ ಜಮೀನಿನಲ್ಲಿದ್ದು ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಕಳೆದ ವರ್ಷ ಈರುಳ್ಳಿದ ಬೆಳೆ ಪ್ರತಿ ಕೆಜಿಗೆ 16 ರಿಂದ 16 ರೂಪಾಯಿ 17ರಂತೆ ರೈತರ ಜಮೀನಿಗೆ ಆಗಮಿಸಿ ದಲ್ಲಾಳಿಗಳು ಕೂಡ ಹೆಚ್ಚಿನ ದರಕ್ಕೆ ಈರುಳ್ಳಿಯನ್ನು ಖರೀದಿ ಮಾಡ್ಕೊಂಡು ಹೋಗಿದ್ರು. ಆದರೆ ಈಗ ಈರುಳ್ಳಿ ಈಗಲೇ ಹೆಚ್ಚಿನ ಪ್ರಮಾಣದ ರೈತರ ಜಮೀನಿನಲ್ಲೇ ಸಂಗ್ರಹವಾದ ಪರಿಣಾಮವಾಗಿ ಈರುಳ್ಳಿ ಮಾರಾಟ ಈಗಲೇ ಬೇಡಿಕೆ ಕೂಡ ಕಡಿಮೆ ಆದ ಪರಿಣಾಮವಾಗಿ ಈಗ ಅನ್ನದಾತರ ಜಮೀನಿನಲ್ಲೇ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಬೆಳೆದಂಥ ಈರುಳ್ಳಿ ಕೂಡ ಸಂಗ್ರಹವಾಗಿದೆ. ಹೀಗಾಗಿ ಈ ಬಾರಿ ದಲ್ಲಾಳಿಗಳು ರೈತರ ಜಮೀನಿಗೆ ಆಗಮಿಸಿ 5 ರಿಂದ 6 ರೂಪಾಯಿ ಅಂತೆ ಪ್ರತಿ ಕೆಜಿಗೆ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದ ಈಗ ಸಾಕಷ್ಟು ಯುದ್ಧದ ಎಫೆಕ್ಟಿಂದ ಈರುಳ್ಳಿ ದರ ಕೂಡ ಸಾಕಷ್ಟು ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿದೆ. ಇದರ ಪರಿಣಾಮವಾಗಿ ರೈತರು ಪ್ರತಿ ಎಕರೆಗೆ ಹೆಚ್ಚಿನ ಪ್ರಮಾಣದ ಹಣವನ್ನು ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದರು. ಆದರೆ ಈಗ ಈರುಳ್ಳಿ ರೈತರ ಜಮೀನಲ್ಲಿ ಸಂಗ್ರಹ ಮಾಡಿದ್ದಾರೆ. ರೈತರಿಗೆ ಏನಂತಾರೆ, ಈರುಳ್ಳಿ ಬೆಳೆದಂಥ ರೈತರು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೋರಿದೆ. ಸ್ಥಳೀಯರು ಕೂಡ ಇದ್ದಾರೆ. ಈರುಳ್ಳಿ ರೇಟ್ ಹೆಂಗೆ ಈ ಭಾಗದ ಕೊಡಗರ ಬೇರೆ ಭಾಗದ ಕಡೆ ಬೆಳೆದಾರ ರೇಟ್ ಯಾವ ರೀತಿ ಡೌನ್ ಆಗ್ಯದ, ಇನ್ನು ರೈತರು ಮಾರಾಟ ಮಾಡ್ತಾ ಇಲ್ಲ ಸರ್? ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೋಟಗೆರೆ ಗ್ರಾಮ, ಬೆಳಗೆರೆ, ಹೊನಗೇರ ಅಂತ 3-4 ಗ್ರಾಮದಲ್ಲಿ ಹೆಚ್ಚಿನ ಬೆಳೆ ಉಳ್ಳಾಗಡ್ಡಿ ಬೆಳೆಸೋದಿಲ್ಲ ಸರ್. ಇಲ್ಲಿ ಅಂದರೆ ಎಕರೆಗೆ 1 ಲಕ್ಷ ರೂಪಾಯಿ ಅಂತ 50, 70, 80 ಸಾವಿರ ರೂಪಾಯಿ ಖರ್ಚು ಮಾಡಿ ಉಳ್ಳಾಗಡ್ಡಿಯನ್ನು ಬೆಳೆಸಿರ್ತಾರೆ. ಆದರೆ ಪ್ರತಿ ಸಲ 2 ಸಾವಿರ ರೂಪಾಯಿ ಕ್ವಿಂಟಲ್ ಹಂಗೆ ಓದ್ತಿತ್ತು. ಈ ಬಾರಿ ಏನಂದರೆ ಅದು ಜಗಳ ಆಗೋದ್ಲಿಂತಲೇ ಬೇರೆ ದೇಶದಲ್ಲಿ ಉದ್ದಾಗೋದ್ಲಿಂತಲಂತಂದರೆ ಉಳ್ಳಾಗಡ್ಡಿ ಬೆಲೆ ಭಾಳ ಕುಸಿತ ಬಿದ್ದು 600 ರೂಪಾಯಿ 700 ರೂಪಾಯಿ ಕ್ವಿಂಟಲ್ ಕೇಳ್ತಾ ಇದ್ದಾರೆ ಬಂದು ಕೇಸಿ. ಆದರೆ ರೈತರಿಗೆ ಅದರಿಂದ ಉಪಯೋಗ ಆಗ್ತಿಲ್ಲ ಸರ್, ಭಾಳ ಲಾಸ್ ಆಗ್ತದೆ. ಪ್ರತಿ ಎಕರೆಗೆ 50 ರಿಂದ 60 ಸಾವಿರ ರೂಪಾಯಿ ಬೆಳೆಗೆ ಖರ್ಚು ಬರುತ್ತದೆ. ಈಗ ಮಾಡಿದರೆ ಉಳ್ಳಾಗಡ್ಡಿ 60 ಸಾವಿರ ರೂಪಾಯಿ 30 ಸಾವಿರ ರೂಪಾಯಿ ಕೂಡ ಬರ್ತಾ ಇಲ್ಲ ಒಂದು ಎಕರೆಗೆ. ಹಂಗಾಗಿ ಸರ್ಕಾರ ಏನಂದರೆ ಸ್ವಲ್ಪ ರೈತರ ಕಡೆಗೆ ಗಮನ ಕೊಡಬೇಕು ಸರ್. ಉಳ್ಳಾಗಡ್ಡಿಗೆ ಒಂದು ಬೆಂಬಲ ಬೆಲೆನ ಮಾಡಿ ಕೊಡಬೇಕು ಸರ್. 6 ರೂಪಾಯಿ ಕಿಲೋ ಕೊಡ್ತಾ ಇದ್ದಾರೆ ಉಳ್ಳಾಗಡ್ಡಿ, ಕೇಳಿದ್ರೆ ತೊಗೊಂಡು ಹೋಗ್ತಾ ಇಲ್ಲ 6 ರೂಪಾಯಿ. ಇದು ಈರುಳ್ಳಿ ಬೆಳೆದಂಥ ಅನ್ನದಾತರು ತನ್ನ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಎಫೆಕ್ಟ್ ಪರಿಣಾಮವಾಗಿ ಈಗ ಈರುಳ್ಳಿ ದರ ಕುಸಿತ ಕಂಡ ಪರಿಣಾಮವಾಗಿ ನಾವು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೇವೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.